ಜೆ ನಗರದ ರಾಯ್ಪುರ ವಾರ್ಡ್ನಲ್ಲಿ ಕುಡಿಯೋ ನೀರಿಗೆ ಕಲುಷಿತ ನೀರು ಯಾವ ರೀತಿಯಾಗಿ ಬರ್ತಾ ಇತ್ತು, ಮೋರಿ ನೀರು ಮಿಕ್ಸ್ ಆಗಿ ಕಲುಷಿತ ನೀರಿನಿಂದ ಇಲ್ಲಿರುವಂತಹ ಸ್ಥಳೀಯರು ಯಾವ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಇದೀಗ ವರದಿಯ ಬೆನ್ನಲ್ಲೇ ಅದನ್ನು ಸರಿಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. BWSSB ವತಿಯಿಂದ ಸರಿ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಎಲ್ಲೆಲ್ಲ ಮೋರಿಗಳು ಕಟ್ಟಿತ್ತು ಅದನ್ನೆಲ್ಲ ತೆಗೆದು ಸರಿಪಡಿಸುವಂತಹ ಕೆಲಸಕ್ಕೆ BWSSB ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ನಿರಂತರವಾಗಿ ಈ ಕೆಲಸವನ್ನ ಮಾಡಿ ಏನು ಮೋರಿ ಬ್ಲಾಕ್ ಆಗಿತ್ತು ಅದನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 2-3 ವಾರಗಳಿಂದನೂ ಕೂಡ ಕುಡಿಯುವ ನೀರು ಮೋರಿ ನೀರು ಮಿಕ್ಸ್ ಆಗಿ ಇಲ್ಲಿರುವಂತಹ ಸ್ಥಳೀಯರು ಕಂಗೆಟ್ಟು ಹೋಗಿದ್ರು. ಯಾಕಂದ್ರೆ ಕುಡಿಯೋದಕ್ಕೆ ನೀರು ಕೆಟ್ಟ ವಾಸನೆ ಬರ್ತಾ ಇತ್ತು, ಕಪ್ಪು ಬಣ್ಣದ ನೀರಿತ್ತು. ಇದನ್ನ ಹೇಗೆ ಕುಡಿಯೋದು ಅಂತ ಹೇಳಿ ಇಲ್ಲಿರುವಂತಹ ನಿವಾಸಿಗಳು ಕಂಗಾಲಾಗಿ ಹೋಗಿದ್ರು. ಹಲವು ಬಾರಿ BWSSB ಅಧಿಕಾರಿಗಳಿಗೆ, ಇಲ್ಲಿರುವಂತಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ಕೂಡ ಕೊಟ್ಟಿದ್ರು. ಆದರೆ ಯಾವುದೇ ರೀತಿಯಾಗಿ ಕ್ರಮ ಆಗಿರಲಿಲ್ಲ. ಆದರೆ ಇದೀಗ ಅಧಿಕಾರಿಗಳ ಟೀಮ್ ಬಂದು ಇದನ್ನ ಸರಿಪಡಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಯಾವೆಲ್ಲ ಪಾಯಿಂಟ್ಗಳಲ್ಲಿ ಬ್ಲಾಕೇಜ್ ಆಗಿದೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಾಬ್ಲಿ ಇವತ್ತು ಹೊತ್ತಿಗೆ ಎಲ್ಲ ರೀತಿಯ ಸಮಸ್ಯೆ ಬಗೆಹರಿಯುತ್ತೆ. ನಾಳಿನಿಂದ ಯಥಾಪ್ರಕಾರವಾಗಿ ಹೇಗೆ ಕ್ಲೀನ್ ಕಾವೇರಿ ವಾಟರ್ ಬರ್ತಾ ಇತ್ತು ಅದೇ ರೀತಿಯಲ್ಲಿ ಕುಡಿಯುವಂತಹ ಸ್ವಚ್ಛ ನೀರು ಬರುವಂತಹ ಭರವಸೆ ಕೂಡ ಇದೆ. ಹೀಗಾಗಿ ಇಲ್ಲಿರುವಂತಹ ಸ್ಥಳೀಯರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಸಾಮಾನ್ಯವಾಗಿ ಬಡ ವರ್ಗದ ಜನರೇ ಇರುವಂಥದ್ದು. ಇವರಿಗೆ ಕುಡಿಯೋ ನೀರನ್ನು, ಫಿಲ್ಟರ್ ನೀರನ್ನು ತಗೊಳ್ಳುವಂಥದ್ದು ಕೂಡ ಕಷ್ಟ ಆಗುತ್ತೆ. ಏನೋ 1-2 ದಿನಗಳ ಕಾಲ ಅಂತ ಹೇಳಿದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆದರೆ ಕಳೆದ 2-3 ವಾರಗಳಿಂದನೂ ಕೂಡ ನಿರಂತರವಾಗಿ ಇದೇ ಥರ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಫಿಲ್ಟರ್ ವಾಟರ್ ಮೇಲೆ ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ಅದಕ್ಕೆ ಮತ್ತೊಂದಿಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಆದರೆ ಕಡೆಗೂ ಇದೀಗ BWSSB ಅಧಿಕಾರಿಗಳು ಬಂದು ಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯದಲ್ಲೇ ಈ ಸಮಸ್ಯೆ ಕೂಡ ಬಗೆಹರಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಾಳೆಯಿಂದ ಕ್ಲೀನ್ ಕಾವೇರಿ ವಾಟರ್ ಇಲ್ಲಿರುವಂತಹ ಸ್ಥಳೀಯರಿಗೆ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೆ ನಗರದ ರಾಯ್ಪುರ ವಾರ್ಡ್ನಲ್ಲಿ ಕುಡಿಯೋ ನೀರಿಗೆ ಕಲುಷಿತ ನೀರು ಯಾವ ರೀತಿಯಾಗಿ ಬರ್ತಾ ಇತ್ತು, ಮೋರಿ ನೀರು ಮಿಕ್ಸ್ ಆಗಿ ಕಲುಷಿತ ನೀರಿನಿಂದ ಇಲ್ಲಿರುವಂತಹ ಸ್ಥಳೀಯರು ಯಾವ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಇದೀಗ ವರದಿಯ ಬೆನ್ನಲ್ಲೇ ಅದನ್ನು ಸರಿಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. BWSSB ವತಿಯಿಂದ ಸರಿ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಎಲ್ಲೆಲ್ಲ ಮೋರಿಗಳು ಕಟ್ಟಿತ್ತು ಅದನ್ನೆಲ್ಲ ತೆಗೆದು ಸರಿಪಡಿಸುವಂತಹ ಕೆಲಸಕ್ಕೆ BWSSB ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ನಿರಂತರವಾಗಿ ಈ ಕೆಲಸವನ್ನ ಮಾಡಿ ಏನು ಮೋರಿ ಬ್ಲಾಕ್ ಆಗಿತ್ತು ಅದನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 2-3 ವಾರಗಳಿಂದನೂ ಕೂಡ ಕುಡಿಯುವ ಮೋರಿ ನೀರು ಮಿಕ್ಸ್ ಆಗಿ ಇಲ್ಲಿರುವಂತಹ ಸ್ಥಳೀಯರು ಕಂಗೆಟ್ಟು ಹೋಗಿದ್ರು. ಯಾಕಂದ್ರೆ ಕುಡಿಯೋದಕ್ಕೆ ನೀರು ಕೆಟ್ಟ ವಾಸನೆ ಬರ್ತಾ ಇತ್ತು, ಕಪ್ಪು ಬಣ್ಣದ ನೀರಿತ್ತು. ಇದನ್ನ ಹೇಗೆ ಕುಡಿಯೋದು ಅಂತ ಹೇಳಿ ಇಲ್ಲಿರುವಂತಹ ನಿವಾಸಿಗಳು ಕಂಗಾಲಾಗಿ ಹೋಗಿದ್ರು. ಹಲವು ಬಾರಿ BWSSB ಅಧಿಕಾರಿಗಳಿಗೆ, ಇಲ್ಲಿರುವಂತಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ಕೂಡ ಕೊಟ್ಟಿದ್ರು. ಆದರೆ ಯಾವುದೇ ರೀತಿಯಾಗಿ ಕ್ರಮ ಆಗಿರಲಿಲ್ಲ. ಆದರೆ ಇದೀಗ ಅಧಿಕಾರಿಗಳ ಟೀಮ್ ಬಂದು ಇದನ್ನ ಸರಿಪಡಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಯಾವೆಲ್ಲ ಪಾಯಿಂಟ್ಗಳಲ್ಲಿ ಬ್ಲಾಕೇಜ್ ಆಗಿದೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಾಬ್ಲಿ ಇವತ್ತು ಹೊತ್ತಿಗೆ ಎಲ್ಲ ರೀತಿಯ ಸಮಸ್ಯೆ ಬಗೆಹರಿಯುತ್ತೆ. ನಾಳಿನಿಂದ ಯಥಾಪ್ರಕಾರವಾಗಿ ಹೇಗೆ ಕ್ಲೀನ್ ಕಾವೇರಿ ವಾಟರ್ ಬರ್ತಾ ಇತ್ತು ಅದೇ ರೀತಿಯಲ್ಲಿ ಕುಡಿಯುವಂತಹ ಸ್ವಚ್ಛ ನೀರು ಬರುವಂತಹ ಭರವಸೆ ಕೂಡ ಇದೆ. ಹೀಗಾಗಿ ಇಲ್ಲಿರುವಂತಹ ಸ್ಥಳೀಯರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಸಾಮಾನ್ಯವಾಗಿ ಬಡ ವರ್ಗದ ಜನರೇ ಇರುವಂಥದ್ದು. ಇವರಿಗೆ ಕುಡಿಯೋ ನೀರನ್ನು, ಫಿಲ್ಟರ್ ನೀರನ್ನು ತಗೊಳ್ಳುವಂಥದ್ದು ಕೂಡ ಕಷ್ಟ ಆಗುತ್ತೆ. ಏನೋ 1-2 ದಿನಗಳ ಕಾಲ ಅಂತ ಹೇಳಿದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆದರೆ ಕಳೆದ 2-3 ವಾರಗಳಿಂದನೂ ಕೂಡ ನಿರಂತರವಾಗಿ ಇದೇ ಥರ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಫಿಲ್ಟರ್ ವಾಟರ್ ಮೇಲೆ ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ಅದಕ್ಕೆ ಮತ್ತೊಂದಿಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಆದರೆ ಕಡೆಗೂ ಇದೀಗ BWSSB ಅಧಿಕಾರಿಗಳು ಬಂದು ಸ್ಥಳದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯದಲ್ಲೇ ಈ ಸಮಸ್ಯೆ ಕೂಡ ಬಗೆಹರಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಾಳೆಯಿಂದ ಕ್ಲೀನ್ ಕಾವೇರಿ ವಾಟರ್ ಇಲ್ಲಿರುವಂತಹ ಸ್ಥಳೀಯರಿಗೆ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೆ ನಗರದ ರಾಯ್ಪುರ ವಾರ್ಡ್ನಲ್ಲಿ ಕುಡಿಯೋ ನೀರಿಗೆ ಕಲುಷಿತ ನೀರು ಯಾವ ರೀತಿಯಾಗಿ ಬರ್ತಾ ಇತ್ತು, ಮೋರಿ ನೀರು ಮಿಕ್ಸ್ ಆಗಿ ಕಲುಷಿತ ನೀರಿನಿಂದ ಇಲ್ಲಿರುವಂತಹ ಸ್ಥಳೀಯರು ಯಾವ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಇದೀಗ ವರದಿಯ ಬೆನ್ನಲ್ಲೇ ಅದನ್ನು ಸರಿಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. BWSSB ವತಿಯಿಂದ ಸರಿ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಎಲ್ಲೆಲ್ಲ ಮೋರಿಗಳು ಕಟ್ಟಿತ್ತು ಅದನ್ನೆಲ್ಲ ತೆಗೆದು ಸರಿಪಡಿಸುವಂತಹ ಕೆಲಸಕ್ಕೆ BWSSB ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ನಿರಂತರ
ನಿರಂತರವಾಗಿ ಈ ಕೆಲಸವನ್ನ ಮಾಡಿ ಏನು ಮೋರಿ ಬ್ಲಾಕ್ ಆಗಿತ್ತು ಅದನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 2-3 ವಾರಗಳಿಂದನೂ ಕೂಡ ಕುಡಿಯುವ ನೀರು ಮೋರಿ ನೀರು ಮಿಕ್ಸ್ ಆಗಿ ಇಲ್ಲಿರುವಂತಹ ಸ್ಥಳೀಯರು ಕಂಗೆಟ್ಟು ಹೋಗಿದ್ರು. ಯಾಕಂದ್ರೆ ಕುಡಿಯೋದಕ್ಕೆ ನೀರು ಕೆಟ್ಟ ವಾಸನೆ ಬರ್ತಾ ಇತ್ತು, ಕಪ್ಪು ಬಣ್ಣದ ನೀರಿತ್ತು. ಇದನ್ನು ಹೇಗೆ ಕುಡಿಯೋದು ಅಂತ ಹೇಳಿ ಇಲ್ಲಿರುವಂತಹ ನಿವಾಸಿಗಳು ಕಂಗಾಲಾಗಿ ಹೋಗಿದ್ರು. ಹಲವು ಬಾರಿ BWSSB ಅಧಿಕಾರಿಗಳಿಗೆ, ಇಲ್ಲಿರುವಂತಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ಕೂಡ ಕೊಟ್ಟಿದ್ರು. ಆದರೆ ಯಾವುದೇ ರೀತಿಯಾಗಿ ಕ್ರಮ ಆಗಿರಲಿಲ್ಲ. ಆದರೆ ಇದೀಗ ಅಧಿಕಾರಿಗಳ ಟೀಮ್ ಬಂದು ಇದನ್ನ ಸರಿಪಡಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಯಾವೆಲ್ಲ ಪಾಯಿಂಟ್ಗಳಲ್ಲಿ ಬ್ಲಾಕೇಜ್ ಆಗಿದೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಾಬ್ಲಿ ಇವತ್ತು ಹೊತ್ತಿಗೆ ಎಲ್ಲ ರೀತಿಯ ಸಮಸ್ಯೆ ಬಗೆಹರಿಯುತ್ತೆ. ನಾಳಿನಿಂದ ಯಥಾಪ್ರಕಾರವಾಗಿ ಹೇಗೆ ಕ್ಲೀನ್ ಕಾವೇರಿ ವಾಟರ್ ಬರ್ತಾ ಇತ್ತು ಅದೇ ರೀತಿಯಲ್ಲಿ ಕುಡಿಯುವಂತಹ ಸ್ವಚ್ಛ ನೀರು ಬರುವಂತಹ ಭರವಸೆ ಕೂಡ ಇದೆ. ಹೀಗಾಗಿ ಇಲ್ಲಿರುವಂತಹ ಸ್ಥಳೀಯರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕಂದರೆ ಈ ಭಾಗದಲ್ಲಿ ಸಾಮಾನ್ಯವಾಗಿ ಬಡ ವರ್ಗದ ಜನರೇ ಇರುವಂಥದ್ದು. ಇವರಿಗೆ ಕುಡಿಯೋ ನೀರನ್ನು ಫಿಲ್ಟರ್ ನೀರನ್ನು ತಗೊಳ್ಳುವಂಥದ್ದು ಕೂಡ ಕಷ್ಟ ಆಗುತ್ತೆ. ಏನೋ 1-2 ದಿನಗಳ ಕಾಲ ಅಂತ ಹೇಳಿದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆದರೆ ಕಳೆದ 2-3 ವಾರಗಳಿಂದನೂ ಕೂಡ ನಿರಂತರವಾಗಿ ಇದೇ ಥರ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಫಿಲ್ಟರ್ ವಾಟರ್ ಮೇಲೆ ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ಅದಕ್ಕೆ ಮತ್ತೊಂದಿಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಆದರೆ ಕಡೆಗೂ ಇದೀಗ BWSSB ಅಧಿಕಾರಿಗಳು ಬಂದು ಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯದಲ್ಲೇ ಈ ಸಮಸ್ಯೆ ಕೂಡ ಬಗೆಹರಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಾಳೆಯಿಂದ ಕ್ಲೀನ್ ಕಾವೇರಿ ವಾಟರ್ ಇಲ್ಲಿರುವಂತಹ ಸ್ಥಳೀಯರಿಗೆ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. JJ ನಗರದ ರಾಯ್ಪುರ ವಾರ್ಡ್ನಲ್ಲಿ ಕುಡಿಯೋ ನೀರಿಗೆ ಕಲುಷಿತ ನೀರು ಯಾವ ರೀತಿಯಾಗಿ ಬರ್ತಾ ಇತ್ತು, ಮೋರಿ ನೀರು ಮಿಕ್ಸ್ ಆಗಿ ಕಲುಷಿತ ನೀರಿನಿಂದ ಇಲ್ಲಿರುವಂತಹ ಸ್ಥಳೀಯರು ಯಾವ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಅಂತ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡಿತ್ತು. ಇದೀಗ ವರದಿಯ ಬೆನ್ನಲ್ಲೇ ಅದನ್ನು ಸರಿಪಡಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. BWSSB ವತಿಯಿಂದ ಸರಿ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಎಲ್ಲೆಲ್ಲ ಮೋರಿಗಳು ಕಟ್ಟಿತ್ತು ಅದನ್ನೆಲ್ಲ ತೆಗೆದು ಸರಿಪಡಿಸುವಂತಹ ಕೆಲಸಕ್ಕೆ BWSSB ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ನಿರಂತರವಾಗಿ ಈ ಕೆಲಸವನ್ನ ಮಾಡಿ ಏನು ಮೋರಿ ಬ್ಲಾಕ್ ಆಗಿತ್ತು ಅದನ್ನ ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 2-3 ವಾರಗಳಿಂದನೂ ಕೂಡ ಕುಡಿಯುವ ಮೋರಿ ನೀರು ಮಿಕ್ಸ್ ಆಗಿ ಇಲ್ಲಿರುವಂತಹ ಸ್ಥಳೀಯರು ಕಂಗೆಟ್ಟು ಹೋಗಿದ್ರು. ಯಾಕಂದ್ರೆ ಕುಡಿಯೋದಕ್ಕೆ ನೀರು ಕೆಟ್ಟ ವಾಸನೆ ಬರ್ತಾ ಇತ್ತು, ಕಪ್ಪು ಬಣ್ಣದ ನೀರಿತ್ತು. ಇದನ್ನು ಹೇಗೆ ಕುಡಿಯೋದು ಅಂತ ಹೇಳಿ ಇಲ್ಲಿರುವಂತಹ ನಿವಾಸಿಗಳು ಕಂಗಾಲಾಗಿ ಹೋಗಿದ್ರು. ಹಲವು ಬಾರಿ BWSSB ಅಧಿಕಾರಿಗಳಿಗೆ, ಇಲ್ಲಿರುವಂತಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನ ಕೂಡ ಕೊಟ್ಟಿದ್ರು. ಆದರೆ ಯಾವುದೇ ರೀತಿಯಾಗಿ ಕ್ರಮ ಆಗಿರಲಿಲ್ಲ. ಆದರೆ ಇದೀಗ ಅಧಿಕಾರಿಗಳ ಟೀಮ್ ಬಂದು ಇದನ್ನ ಸರಿಪಡಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಯಾವೆಲ್ಲ ಪಾಯಿಂಟ್ಗಳಲ್ಲಿ ಬ್ಲಾಕೇಜ್ ಆಗಿದೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಾಬ್ಲಿ ಇವತ್ತು ಹೊತ್ತಿಗೆ ಎಲ್ಲ ರೀತಿಯ ಸಮಸ್ಯೆ ಬಗೆಹರಿಯುತ್ತೆ. ನಾಳಿನಿಂದ ಯಥಾಪ್ರಕಾರವಾಗಿ ಹೇಗೆ ಕ್ಲೀನ್ ಕಾವೇರಿ ವಾಟರ್ ಬರ್ತಾ ಇತ್ತು ಅದೇ ರೀತಿಯಲ್ಲಿ ಕುಡಿಯುವಂತಹ ಸ್ವಚ್ಛ ನೀರು ಬರುವಂತಹ ಭರವಸೆ ಕೂಡ ಇದೆ. ಹೀಗಾಗಿ ಇಲ್ಲಿರುವಂತಹ ಸ್ಥಳೀಯರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕಂದರೆ ಈ ಭಾಗದಲ್ಲಿ ಸಾಮಾನ್ಯವಾಗಿ ಬಡ ವರ್ಗದ ಜನರೇ ಇರುವಂಥದ್ದು. ಇವರಿಗೆ ಕುಡಿಯೋ ನೀರನ್ನು ಫಿಲ್ಟರ್ ನೀರನ್ನು ತಗೊಳ್ಳುವಂಥದ್ದು ಕೂಡ ಕಷ್ಟ ಆಗುತ್ತೆ. ಏನೋ 1-2 ದಿನಗಳ ಕಾಲ ಅಂತ ಹೇಳಿದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆದರೆ ಕಳೆದ 2-3 ವಾರಗಳಿಂದನೂ ಕೂಡ ನಿರಂತರವಾಗಿ ಇದೇ ಥರ ನೀರು ಬರ್ತಾ ಇದೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಫಿಲ್ಟರ್ ವಾಟರ್ ಮೇಲೆ ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ಅದಕ್ಕೆ ಮತ್ತೊಂದಿಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಆದರೆ ಕಡೆಗೂ ಇದೀಗ BWSSB ಅಧಿಕಾರಿಗಳು ಬಂದು ಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯದಲ್ಲೇ ಈ ಸಮಸ್ಯೆ ಕೂಡ ಬಗೆಹರಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಾಳೆಯಿಂದ ಕ್ಲೀನ್ ಕಾವೇರಿ ವಾಟರ್ ಇಲ್ಲಿರುವಂತಹ ಸ್ಥಳೀಯರಿಗೆ ಸಿಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.